ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೆಲ ಹೊತ್ತಲ್ಲೇ ಈ ವರ್ಷದ ಮೊದಲ ಚಂದ್ರಗ್ರಹಣ ಶುರುವಾಗ್ತಾ ಇದೆ. ಬೆಳಗಿನ ಪೂಜೆ ನಂತರದಲ್ಲಿ ಬಹುತೇಕ ದೇಗುಲಗಳನ್ನು ಕ್ಲೋಸ್ ಮಾಡಲಾಗಿದೆ. ಇದು ಸಹಜವಾದಂಥ ಪ್ರಕ್ರಿಯೆ. ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಆದಂಥ ಸಂದರ್ಭದಲ್ಲಿ ದೇಗುಲಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಪೂಜೆ ಪುನಸ್ಕಾರಗಳು ನೆರವೇರಿದ ನಂತರದಲ್ಲಿ ಇವತ್ತು ಗ್ರಹಣ ಸ್ಪರ್ಶಕಾಲ ಮಧ್ಯಾಹ್ನ 3 ಗಂಟೆ 20 ನಿಮಿಷಕ್ಕೆ ಆರಂಭ ಆಗುತ್ತೆ. ಸಂಪೂರ್ಣ ಗ್ರಹಣ ಶುರುವಾಗುವುದು ಸಂಜೆ 4 ಗಂಟೆ 34 ನಿಮಿಷಕ್ಕೆ. ಗ್ರಹಣ ಮುಗಿಯೋದು ಮೋಕ್ಷಕಾಲ ಸಂಜೆ 6 ಗಂಟೆ 47 ನಿಮಿಷಕ್ಕೆ ಮುಗಿಯುತ್ತೆ. ಗ್ರಹಣ ಮೋಕ್ಷದ ಬಳಿಕ ಬಂದ್ ಮಾಡಿರುವಂಥ ಎಲ್ಲ ದೇಗುಲಗಳನ್ನು ಶುದ್ಧೀಕರಣ ಮಾಡಲಾಗುತ್ತೆ. ಆನಂತರದಲ್ಲಿ ದೇಗುಲಗಳನ್ನು ಓಪನ್ ಮಾಡಲಾಗುತ್ತೆ. ಕೆಲವು ದೇಗುಲಗಳು ಓಪನ್ ಇದ್ದು ದೇವರ ದರ್ಶನವನ್ನು ಭಕ್ತರು ಪಡಿತಾ ಇದ್ದಾರೆ. ಬಟ್ ಬಹುತೇಕ ದೇವಸ್ಥಾನಗಳನ್ನು, ಪ್ರಖ್ಯಾತ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗುತ್ತೆ ಬಟ್ಟೆಯಿಂದ ಮುಚ್ಚಿ. ಯಾವಾಗ ಗ್ರಹಣ ಮೋಕ್ಷ ಆಗುತ್ತೆ, ಗ್ರಹಣ ಮುಗಿಯುತ್ತೆ, ಅದಾದಮೇಲೆ ಪೂಜೆ ಪುನಸ್ಕಾರಗಳನ್ನು ಮಾಡಿ, ನೇಮ ನಿತ್ಯಗಳನ್ನು ಮಾಡಿ ಮತ್ತೆ ದೇವರ ದರ್ಶನವನ್ನು ಭಕ್ತರಿಗೆ ನೀಡಲಾಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಈ ಎಲ್ಲ ದೇವಸ್ಥಾನಗಳನ್ನು ಓಪನ್ ಮಾಡೋದಿಲ್ಲ. ಇದು ಗ್ರಹಣದ ಸಂದರ್ಭದಲ್ಲಿ ನಡೆಯುವಂತಹ ಸಹಜವಾದಂಥ ಪ್ರಕ್ರಿಯೆ. ಇನ್ನು ಭಾರತದಲ್ಲಿ 21 ನಿಮಿಷಗಳ ಕಾಲ ಈ ಗ್ರಹಣ ಗೋಚರವಾಗುತ್ತೆ. ಕಣ್ಣಿಗೆ ನೋಡೋಕೆ ಗ್ರಹಣವನ್ನು ನೋಡೋಕೆ ಸಿಗೋದು 21 ನಿಮಿಷ ಭಾರತದಲ್ಲಿ. ಸೊ ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ಟೈಮ್ ಅಥವಾ ಡ್ಯೂರೇಷನ್ ಜಾಸ್ತಿ ಇರುತ್ತೆ. ಭಾರತದಲ್ಲಿ 21 ನಿಮಿಷ ಗ್ರಹಣವನ್ನು ನೋಡುವಂತಹ ಚಾನ್ಸಸ್ ಇದೆ, ಗೋಚರವಾಗುತ್ತೆ ಅನ್ನೋ ಮಾಹಿತಿಯನ್ನು ವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ, ಬೆಂಗಳೂರು, ಬೆಳಗಾವಿ ಬಹುತೇಕ ರಾಜ್ಯದ ಎಲ್ಲ ಪ್ರಖ್ಯಾತ ದೇವಸ್ಥಾನಗಳನ್ನು ಮುಚ್ಚಲಾಗಿದೆ. ಅಂದರೆ ಬಟ್ಟೆಯಿಂದ ಅದನ್ನು ಕ್ಲೋಸ್ ಮಾಡಲಾಗಿರುತ್ತೆ. ಗ್ರಹಣದ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಈ ರೀತಿಯಾಗಿ ನಿರ್ಬಂಧನ ಹಾಕುವುದು ಸಹಜವಾದಂಥ ಪ್ರಕ್ರಿಯೆಯಾಗಿದ್ದು, ಸೂರ್ಯಗ್ರಹಣ, ಚಂದ್ರಗ್ರಹಣ ಆದಾಗ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಪೂಜೆ ಪುನಸ್ಕಾರಗಳನ್ನು ನಡೆಸಿ ಯಾವಾಗ ಗ್ರಹಣ ಮೋಕ್ಷ ಆಗುತ್ತೆ, ಮುಗಿಯುತ್ತೆ, ಆಗ ಮತ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವಸ್ಥಾನವನ್ನು ಶುದ್ಧೀಕರಣಗೊಳಿಸಿ ಅದಾದಮೇಲೆ ಯಥಾ ಪ್ರಕಾರವಾಗಿ ದೇವರ ದರ್ಶನವನ್ನು ಭಕ್ತರಿಗೆ ನೀಡೋದು, ಯಥಾ ಪ್ರಕಾರವಾದಂಥ ಪೂಜೆ ಪುನಸ್ಕಾರಗಳು ಮುಂದುವರಿಯುತ್ತೆ. ಇನ್ನು ಇವತ್ತಿನ ಗ್ರಹಣ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಈ ವರ್ಷದ ಮೊದಲ ಚಂದ್ರಗ್ರಹಣ ಮತ್ತು ಅನೇಕ ಸಾವಿರಾರು ವರ್ಷಗಳ ನಂತರದಲ್ಲಿ ಈ ಹೋಳಿ ಹುಣ್ಣಿಮೆಯ ದಿನವೇ ಈ ಚಂದ್ರಗ್ರಹಣ ಘಟಿಸ್ತಾ ಇದೆ ಅನ್ನುವಂತಹ ವಿಚಾರ. ಸೊ ಆ ಬಗ್ಗೆ ಒಂದಿಷ್ಟು ಚರ್ಚೆಗಳು ಮತ್ತು ಕುತೂಹಲಕಾರಿ ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇದೆ. ಸೊ ಗ್ರಹಣದ ಸಂದರ್ಭದಲ್ಲಿ ಒಂದಿಷ್ಟು ನೇಮ ನಿತ್ಯಗಳನ್ನು ಅನುಕರಣೆ ಮಾಡಬೇಕು ಅನ್ನುವಂಥ ಮಾತುಗಳಾಗಿರಬಹುದು. ದೇವಸ್ಥಾನಗಳಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳು ಸೊ ವಿಶೇಷವಾಗಿರುತ್ತೆ. ಇವತ್ತು ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಳಗಾವಿ, ಚಿಕ್ಕಬಳ್ಳಾಪುರ ಮತ್ತು ಧರ್ಮಸ್ಥಳ ಎಲ್ಲ ದೇವಸ್ಥಾನಗಳ ಚಿತ್ರಣವನ್ನು ನಿಮ್ಮನ್ನು ನೀಡ್ತಾ ಇದ್ದೀವಿ. ಈ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಬೆಳಗ್ಗೆನೇ ಮಾಡಿ ಈಗ ಕ್ಲೋಸ್ ಮಾಡಲಾಗಿದೆ. ಸೊ ಮಧ್ಯಾಹ್ನ ಆಲ್ಮೋಸ್ಟ್ ಇನ್ನೇನು ಕೆಲವೇ ಟೈಮ್ನಲ್ಲಿ ಆರಂಭ ಆಗುತ್ತೆ ಗ್ರಹಣ ಕಾಲ. ಸೊ ಹಾಗಾಗಿ ದೇವಸ್ಥಾನಗಳಿಗೆ ಬೀಗ ಹಾಕಲಾಗಿದೆ. ಬಟ್ಟೆಯಿಂದ ಮುಚ್ಚಿ ಈ ಎಲ್ಲ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗಿದೆ. ಸೊ ಗ್ರಹಣದ ನಂತರದಲ್ಲಿ ಈ ಎಲ್ಲ ದೇವಸ್ಥಾನಗಳನ್ನು, ರಾಜ್ಯದ ಪ್ರಮುಖ ದೇವಸ್ಥಾನಗಳನ್ನು ಮತ್ತೆ ರಿಓಪನ್ ಮಾಡಿ ಭಕ್ತರಿಗೆ ಈ ದೈವದ ದರ್ಶನಗಳನ್ನು ನೀಡಲಾಗುತ್ತೆ. ಯಥಾ ಪ್ರಕಾರವಾಗಿ ಪೂಜೆ ಪುನಸ್ಕಾರಗಳು ಮುಂದುವರಿಯುತ್ತೆ. ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಮತ್ತು ಬೆಳಗಾವಿ ಎಲ್ಲ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳ ಚಿತ್ರಣ ಇದು. ಅಂದರೆ ಬೆಳಗ್ಗೆ ಪೂಜೆ ಪುನಸ್ಕಾರಗಳು ನಡೆದ ನಂತರದಲ್ಲಿ ಹೇಗೆ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಯಿತು ಅನ್ನೋ ಚಿತ್ರಣ. ಓಕೆ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು. ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ ಮತ್ತು ಮಂಗಳೂರಿಂದ ಕಿಶನ್ ಶೆಟ್ಟಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಶರಣು ಹಂಪಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಸಹಜವಾದಂಥ ಪ್ರಕ್ರಿಯೆ ಇದು. ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಆದಂಥ ಸಂದರ್ಭದಲ್ಲಿ ದೇವಸ್ಥಾನಗಳನ್ನು ಕ್ಲೋಸ್ ಮಾಡೋದು, ಪೂಜೆ ಪುನಸ್ಕಾರಗಳನ್ನು ನಡೆಸಿ ಅದಾದಮೇಲೆ ಮತ್ತೆ ಓಪನ್ ಮಾಡೋದು, ಇದು ನೋಡ್ತಾನೆ ಬಂದಿದ್ದೀವಿ. ಬಟ್ ಸ್ಪೆಷಲ್ ಆಗಿರುವಂತಹ ಈ ಬಾರಿಯ ಚಂದ್ರಗ್ರಹಣ ವರ್ಷದ ಮೊದಲನೆಯದ್ದು ಮತ್ತು ಹಲವು ವರ್ಷಗಳ ನಂತರದಲ್ಲಿ ಹೋಳಿ ಹುಣ್ಣಿಮೆ ದಿನ
ಚಂದ್ರಗ್ರಹಣ ಘಟಿಸ್ತಾ ಇರೋದು. ಸೊ ಏನು ವಿಶೇಷತೆ, ಅರ್ಚಕರು ಏನು ಹೇಳ್ತಾರೆ ಈ ಬಗ್ಗೆ? ನಿಜ ಅರುಣ್, ಯಾಕಂದರೆ ಈ ರೀತಿಯಾದಂಥ ಪೂರ್ಣ ಚಂದ್ರಗ್ರಹಣ ಏನಿದೆ 2.5 ವರ್ಷದ ನಂತರ ಮತ್ತೊಂದು ಸಾರಿ ಬರೋದು. ಸೊ ಹಲವು ವರ್ಷಗಳ ನಂತರ ಬಂದಿರುವಂಥ ಕೇತುಗ್ರಸ್ತ ಚಂದ್ರಗ್ರಹಣ ಏನಿದೆ, ಇದರ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇರುವಂಥ ಬಹುತೇಕ ಪ್ರಮುಖ ದೇವಾಲಯಗಳು, ಇನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ದೇವಸ್ಥಾನಗಳು, ಅದು ಬಿ ವರ್ಗದ ದೇವಸ್ಥಾನಗಳಿರ್ಬೋದು, ಸಿ ವರ್ಗದ ದೇವಸ್ಥಾನಗಳಿರ್ಬೋದು, ಎಲ್ಲ ದೇವಸ್ಥಾನಗಳು 11:30-12 ಗಂಟೆಗೆ ದೇವಸ್ಥಾನಗಳೆಲ್ಲ ಕೂಡ ಕ್ಲೋಸ್ ಆಗಿದೆ. ನಾವೀಗ ಈ ದೃಶ್ಯದಲ್ಲಿ ತೋರಿಸ್ತಾ ಇರುವಂಥ ದೇವಸ್ಥಾನ ಬಹಳ ಹೆಸರುವಾಸಿಯಾದಂಥ ದೇವಸ್ಥಾನ, ಅಣ್ಣಮ್ಮ ದೇವಸ್ಥಾನ ಇದು. ಸೊ ಇದು ಮೆಜೆಸ್ಟಿಕ್ಕಲ್ಲಿರುವಂಥ ಈ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಆಗಮಿಸ್ತಾರೆ ಪ್ರತಿನಿತ್ಯ. ಅದರಲ್ಲೂ ಕೂಡ ಮಂಗಳವಾರ ಮತ್ತು ಶುಕ್ರವಾರ ಇದರ ಸಂಖ್ಯೆ ಅಂತೂ, ಭಕ್ತರ ಸಂಖ್ಯೆ ಅಂತೂ ಜಾಸ್ತಿ ಇರುತ್ತೆ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ 11:30-12 ಗಂಟೆಗೆ ದೇವಾಲಯವನ್ನು ಕ್ಲೋಸ್ ಮಾಡಿದ್ದಾರೆ. ಬಟ್ಟೆ ಮೂಲಕ ಕ್ಲೋಸ್ ಮಾಡಿರೋದು ಕೂಡ ಒಳಭಾಗದಲ್ಲಿದೆ, ಅದು ಕಂಡು ಬರ್ತಾ ಇದೆ. ಸೊ ಹೊರಭಾಗದಲ್ಲಿ ಗೇಟಲ್ಲೂ ಕೂಡ ಎಂಟ್ರಿಯನ್ನು ಕ್ಲೋಸ್ ಕೂಡ ಮಾಡಿದ್ದಾರೆ. ಸಂಜೆ 7 ಗಂಟೆಗೆ, ಯಾಕಂದರೆ ನಮ್ಮ ಭಾರತದಲ್ಲಿ 9 ನಿಮಿಷಗಳ ಕಾಲ ದರ್ಶನ ಸಿಗುತ್ತೆ, ಅದು 20ರಿಂದ 9 ನಿಮಿಷಗಳ ಕಾಲ ಅನ್ನೋದಿದೆ. ಸೊ 8% ಚಂದ್ರಗ್ರಹಣನ ನೋಡ್ಬೋದು ಅಂತೇಳಿ. ಸೊ 6:28ರಿಂದ 6:47ರವರೆಗೆ ಜರುಗುವಂಥ ಈ ಕೌತುಕವನ್ನು ನೋಡಲಿಕ್ಕೆ ಒಂದು ಕಡೆಗೆ ಹಿಂದೂ ಸಂಪ್ರದಾಯ ರೀತಿಯಾಗಿ ದೇವಸ್ಥಾನವನ್ನು ಕ್ಲೋಸ್ ಮಾಡಿ ಶುದ್ಧೀಕರಣ ಮಾಡುವಂಥ ಕಾರ್ಯ ಮಾಡ್ತಾರೆ. 7 ಗಂಟೆಯ ನಂತರ ದೇವಸ್ಥಾನಕ್ಕೆ, ಅಂದರೆ ಮನೆಯಲ್ಲಿ ಇದ್ದಂಥವರೆಲ್ಲರೂ ಕೂಡ ಭಕ್ತರು ಸ್ನಾನ ಮಾಡಿ ಮನೆಯನ್ನು ಶುಚಿಗೊಳಿಸ್ಕೊಂಡು ಆ ನಂತರ ದೇವಸ್ಥಾನಕ್ಕೆ ಬಂದು ಸೊ ಇಲ್ಲಿ ದರ್ಶನ ಮಾಡುವಂಥ ಕಾರ್ಯನೂ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಖಗೋಳ ವಿಜ್ಞಾನಿಗಳು, ವೀಕ್ಷಕರು ಕೂಡ ನೇರಗಣ್ಣಿನಿಂದ ನೋಡಲಿಕ್ಕೆ, ಟೆಲಿಸ್ಕೋಪಿಂದ ನೋಡಲಿಕ್ಕೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ರೀತಿಯಾದಂಥ 2 ದೃಶ್ಯಗಳು ನಮ್ಮ ಭಾರತದಲ್ಲಿ ಕಂಡು ಬರುತ್ತೆ. ಅರುಣ್, ಓಕೆ, ಹೋಲ್ಡ್ ಆನ್ ಶರಡು ಹಂಪಿ. ಇನ್ನು ಮಂಗಳೂರಿಂದ ಕಿಶನ್ ಶೆಟ್ಟಿ ಡೀಟೇಲ್ಸ್ ಕೊಡ್ತಾರೆ. ಹಿಂದೂ ಧರ್ಮದಲ್ಲಿ ಗ್ರಹಣ ಅನ್ನುವಂಥ ವಿಚಾರವೂ ಕೂಡ ಒಂದು ಆಚರಣೆನೇ, ಬಟ್ ಅದರ ಆಚರಣೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಹೇಗೆ ನಡೀತಾ ಇದೆ ಮಂಗಳೂರಿನಾದ್ಯಂತ, ಹೇಗಿರುತ್ತೆ ಇವತ್ತಿನ ಎಲ್ಲ ದೇವಸ್ಥಾನಗಳ ಸ್ಥಿತಿಗಳು? ಅರುಣ್, ಕೆಲವು ದೇವಸ್ಥಾನಗಳಲ್ಲಿ ಬೆಳಗ್ಗೆ 9 ಗಂಟೆ ವೇಳೆಗೆ ಮಹಾಪೂಜೆ ಆಗಿ ದೇವಸ್ಥಾನದ ಬಾಗಿಲು ಬಂದಾಗಿದೆ. ಧರ್ಮಸ್ಥಳ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ಮಧ್ಯಾಹ್ನ ಸುಮಾರು 1:30 ವೇಳೆಗೆ ಮಹಾಪೂಜೆಯಾಗಿ 2 ಗಂಟೆಗೆ ಕ್ಷೇತ್ರಗಳು ಬಂದಾಗಿದೆ. ನಾನೀಗ ಇರುವಂತದ್ದು ಮಂಗಳೂರಿನ ಬಹಳ ಪ್ರಸಿದ್ಧವಾದ ಕ್ಷೇತ್ರ ಮತ್ತು ಐತಿಹಾಸಿಕ ಪುರಾಣಗಳನ್ನು ಒಳಗೊಂಡಂತಹ ಕ್ಷೇತ್ರ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದ ಮುಂಭಾಗದಲ್ಲಿದ್ದೇನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ದೇವಸ್ಥಾನದ ಒಳ ಹೋಗುವಂತಹ ಮುಖ್ಯ ದ್ವಾರ. ಸದ್ಯ ಆ ದ್ವಾರವನ್ನ ಬಂದ್ ಮಾಡಲಾಗಿದೆ. ಸಂಜೆ 4 ಗಂಟೆ ವೇಳೆಗೆ ಯಥಾವತ್ತಾಗಿ ಓಪನ್ ಆಗುತ್ತೆ. ಇಲ್ಲಿ ಯಾವುದೇ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯೋಲ್ಲ. ಆದ್ರೆ ಗ್ರಹಣ ಅನ್ನುವಂಥದ್ದು ಶುಭ ಅಂತ ಹೇಳಿ ಇಲ್ಲಿನ ಅರ್ಚಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಾವೇನಾದ್ರೂ ಮನಸ್ಸಿನ ಇಚ್ಛೆಯನ್ನ ದೇವರ ಮುಂದೆ ಹೇಳಿದ್ರೆ ಅದು ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆಯನ್ನ ಇಲ್ಲಿನ ಅರ್ಚಕರು ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು 4 ಗಂಟೆ ವೇಳೆಗೆ ಇಲ್ಲಿ ಭಜನೆಗಳು ನಡೆಯುತ್ತೆ. ಸುಮಾರು 7:30 ವೇಳೆಗೆ ಗ್ರಹಣ ಮೋಕ್ಷ ಆಗತ್ತೆ. ಆ ಸಂದರ್ಭದಲ್ಲಿ ತೀರ್ಥಸ್ನಾನ ಮಾಡಿ ಮತ್ತೆ ದೇವರಿಗೆ ವಿಶೇಷ ಪೂಜೆಗಳು ಕದ್ರಿ ಕ್ಷೇತ್ರದಲ್ಲಿ ಆಗುತ್ತೆ. ಅರುಣ್, ಓಕೆ, ಹೋಲ್ಡ್ ಆನ್ ಕಿಶನ್ ಶೆಟ್ಟಿ. ಮತ್ತು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಚಂದ್ರಕಾಂತ್, ಅಲ್ಲಿ ಹೇಗಿದೆ ಈ ಸ್ಪೆಷಲ್ ಆಗಿರುವಂತಹ ಚಂದ್ರಗ್ರಹಣದ ಆಚರಣೆ? ಅರುಣುಗಾರ್, ಬೆಳಗ್ಗೆಯಿಂದಲೂ ಕೂಡ ಅನೇಕ ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಪ್ರಮುಖ ಗರ್ಭಗುಡಿ ಬಾಗಿಲನ್ನು ಹಾಕಿರ್ತಕ್ಕಂಥದ್ದು, ದೇವಸ್ಥಾನದಲ್ಲಿ ಆವರಣದಲ್ಲಿರ್ತಕ್ಕಂಥ ಗಣಪತಿ ಹಾಗೇನೆ ಏನು ವಿವಿಧ ಮೂರ್ತಿಗಳನ್ನ ಈ ರೀತಿ ಬಿಳಿ ಬಟ್ಟೆಗಳನ್ನ ಸುತ್ತಲಾಗಿದೆ. ಮತ್ತು ಈ ಕಪಿಲೇಶ್ವರನನ್ನ ಪ್ರಮುಖವಾಗಿ ಇವತ್ತು ಬಿಲ್ವಾ ಪತ್ರೆಗಳನ್ನ ಮುಚ್ಚಿ ಆ ದೇವಸ್ಥಾನವನ್ನು ಕಂಪ್ಲೀಟ್ ಬಂದ್ ಮಾಡಿರ್ತಕ್ಕಂಥದ್ದು. ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ನಾಗದೇವತೆ ಆಗಿರ್ಬೋದು, ಹಾಗೆ ಕಾರ್ತಿಕ ಸ್ವಾಮಿ ದೇವಸ್ಥಾನ, ಹಾಗೇನೆ ಗಣಪತಿ ಸೇರಿದಂತೆ ಬಹುತೇಕ ಎಲ್ಲಾ ವಿಗ್ರಹಗಳನ್ನ ಬಟ್ಟೆಯಿಂದ ಮುಚ್ಚಲಾಗಿರ್ತಕ್ಕಂಥ. ಈಗ ದೇವಸ್ಥಾನದ ಆವರಣದಲ್ಲಿ ಪ್ರಮುಖವಾಗಿ ಏನು ಮೃತ್ಯುಂಜಯ ಹೋಮವನ್ನ ಆರಂಭಿಸಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6:48ರವರೆಗೆ ಕಪಿಲೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಬಂದ್ ಇರಲಿರ್ತಕ್ಕಂಥದ್ದು. ಹೀಗಾಗಿ ಏನು ಈಗ ಮೃತ್ಯುಂಜಯ ಹೋಮವನ್ನು ಇಲ್ಲಿ ಆರಂಭವಾಗಿದೆ. ಮತ್ತೊಂದು ಕಡೆ ಏನು ಗ್ರಹಣ ಸಂದರ್ಭದಲ್ಲಿ ಏನು ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಲ್ಲಿ ಈ ರೀತಿ ಏನು ಒಣಕೆ ಇಡ್ತಕ್ಕಂತಹ ಒಂದು ಸಂಪ್ರದಾಯ ಇರತಕ್ಕಂಥದ್ದು. ಈಗ ಗ್ರಹಣ ಆರಂಭವಾಗಿದ್ದರಿಂದ ಒಣಕೆ ನಿಂತಿದೆ. ಗ್ರಹಣ ಮುಗಿದ ಬಳಿಕ ತಾನೇ ಇದು ಒಣಕೆ ಬೀಳುತ್ತೆ ಅಂತ ಒಂದು ಸಂಪ್ರದಾಯ. ಈ ಒಂದು ದೇವಸ್ಥಾನದ ಆವರಣದಲ್ಲೇ ಈ ಒಂದು ಒಣಕೆಯನ್ನು ಸದ್ಯ ನಿಲ್ಲಿಸಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ದೇವಸ್ಥಾನದಲ್ಲಿ ಈಗ ಹೋಮವನ್ನ, ಮೃತ್ಯುಂಜಯ ಹೋಮವನ್ನ ಆರಂಭಿಸಲಾಗಿದೆ. ಸಂಜೆ ಸುಮಾರು 6:48ರ ಬಳಿಕ ದೇವಸ್ಥಾನದಲ್ಲಿ ಶುಚಿಯನ್ನುಗೊಳಿಸಿ ಬಳಿಕ ಏನು ದೇವರಿಗೆ ಮತ್ತೊಂದು ಅಭಿಷೇಕವನ್ನ ಮಾಡಲಾಗುತ್ತೆ. ಗ್ರಹಣಕ್ಕೂ ಮೊದಲು ಕೂಡ ಒಂದು ಏನು ಮಹಾರುದ್ರಾಭಿಷೇಕವನ್ನ ನೆರವೇರಿಸಲಾಗಿತ್ತು. ಹೀಗಾಗಿ ಈಗ ಮೃತ್ಯುಂಜಯ ಹೋಮ ಆಗುತ್ತೆ ಮತ್ತು ಇದೆಲ್ಲ ಮುಗಿದ ಬಳಿಕ ಸಂಜೆಯ ವೇಳೆಗೂ ಮತ್ತೊಮ್ಮೆ ಜಲಾಭಿಷೇಕದ ಮೂಲಕ ಎಲ್ಲವನ್ನ ಶುಚಿಗೊಳಿಸಿ
ನೆರವೇರಿಸಿ ಮತ್ತೊಮ್ಮೆ ದೇವರಿಗೆ ಒಂದು ಅಭಿಷೇಕವನ್ನು ಮಾಡಿ ಬಳಿಕ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಅಂತ ಹೇಳಿ ಈಗ ಆಡಳಿತ ಮಂಡಳಿ ಹೇಳಿದೆ. ಇಡೀ ಕಪಿಲೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು ಅರುಣ್ ಹುಗಾರ್. ಥ್ಯಾಂಕ್ ಯು ಚಂದ್ರಕಾಂತ್ ಮತ್ತು ಕಿಶನ್ ಶರಣು ಡೀಟೇಲ್ಸ್ಗೆ.